ಆತ್ಮೀಯರೇ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಹಿತ ಶತ್ರುಗಳ ಆಶೀರ್ವಾದ. ನಾವಲ್ಲಲ್ಲಿ ಈ ಪದನ ಕೇಳ್ತಾ ಇರ್ತೇವೆ. ಆದರೆ ನನಗೂ ಒಂದು ರೀತಿ ಕುತೂಹಲ, ಈ ಎಲ್ಲ ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಈ ವಿಚಾರದ ಬಗ್ಗೆ ಹೇಗೆ ಮಾತಾಡ್ತಾರೆ, ಮತ್ತು ಈ ವಿಷಯನ ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಿ, ಕಾಮೆಂಟ್ ಮಾಡ್ಕೊಬಿಟ್ಟು ನಾನು ಅದನ್ನೆಲ್ಲ ನೋಡಬೇಕು, ತಿಳ್ಕೋಬೇಕು ಅಂತ ಬಯಸಿದ್ದೇನೆ. ಹಿತ ಶತ್ರುಗಳ ಆಶೀರ್ವಾದ ಅಂದರೆ ನಮಗೆ ಶತ್ರುಗಳು ಎಲ್ಲ ಥರದವರು ಇರ್ತಾರೆ. ಆದರೆ ಕಣ್ಣಿಗೆ ಕಾಣೋರು ಇರ್ತಾರೆ, ಕಣ್ಣಿಗೆ ಕಾಣದೇ ಇರೋರು ಇರ್ತಾರೆ, ನಮ್ಮ ಜೊತೆ ಹಿತವಾಗಿ ಇರ್ತಾರೆ, ಜೊತೆಲೇ ಇದ್ಕೊಂಡು ಕೈ ಕೊಡ್ತಾರೆ ಅಂತ ನಾನು ಅನ್ಕೊಂತೀನಿ. ಆಮ್, ಅವ್ರು ಇದ್ರೂ ಅಂತ ಹಿತವಾಗಿದ್ದ ಶತ್ರುಗಳು ಅಂದರೆ ಅದನ್ನು ನಾನು ಪಾಸಿಟಿವ್ ಆಗಿ ನೋಡೋದಾದರೆ, ನಮ್ಮನ್ನು ಹೀಗಳಿಯೋರು, ನೇ ನೀನು ಮಾಡೋ ಸರಿ ಇಲ್ಲ ಅನ್ನೋರು, ಇದೆಲ್ಲ ನಮಗೆ ಮೆಂಟ್ರಿಂಗಿಗೆ ಬರ್ತದೆ. ಅಂದರೆ ಕೆಲವರು ಕನ್ಫ್ಯೂಸ್ ಮಾಡ್ಕೊಳ್ತೀವಿ ನಾವು. ದೇರ್ ಇಸ್ ಎ ಥಿನ್ ಲೈನ್. ನಾವು ಉದ್ಧಾರ ಆಗೋದಕ್ಕೆ ಆ, ಯಾರಾದರೂ ಸಲಹೆ ಕೊಡೋದು, ಆ, ಸೂಚನೆ ನೀಡೋದು, ಇವೆಲ್ಲ ಮಾಡಿದಾಗ ಒಂದು ರೀತಿ ಇರ್ತದೆ. ಈಗ ನನಗಂತೂ ಹಂಗೆ ಅಂದ್ಕೊಂಡಿದ್ದೇನೆ. ಹಿತ ಶತ್ರುಗಳ ಆಶೀರ್ವಾದ ಅಂದರೆ ನಾವು ಯಾವಾಗಲೂ ಯಾರೇ ಏನೇ ಹೇಳಿದ್ರು ಅದನ್ನು ಪಾಸಿಟಿವ್ ಆಗಿ ತೊಗೊಂಬಿಡೋದು ಅಭ್ಯಾಸ ಮಾಡ್ಕೊಂಬೋಣ, ಅವಾಗ ಸರಿ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಟ್ಟೇರಿ ಸ್ವಾಮಿ ಅವ್ರಿಗೆ ಇವತ್ತು ನಾನು ನಮ್ಮ ಆನ್ಲೈನ್ ಕ್ಲಾಸ್ ಈ ವಿಷಯದ ಬಗ್ಗೆ ಮಾಡರೇಟ್ ಮಾಡಿ ನಿರೂಪಣೆ ಮಾಡಿ ಅಂತ ಹೇಳಿದ್ದೀನಿ. ಎಸ್, ಕಟ್ಟೇರಿ ಸ್ವಾಮಿ, ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಜಯಪ್ರಕಾಶ್ ನಾಗ್ತಳಿ ಯೂಟ್ಯೂಬ್ ಚಾನಲ್ ಅಲ್ಲಿ ಇದ್ದೀವಿ. ಇವತ್ತಿನ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಯಪ್ರಕಾಶ್ ನಾಗ್ತಳಿ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾವು ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ ವಿಶೇಷವಾಗಿ ಇಲ್ಲಿರುವಂತಹ ಎಲ್ಲಾ ಶಿಬಿರಾರ್ಥಿಗಳು ಕೂಡ ನಾವು ಮೊದಲನೇದಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಪ್ರತಿ ಗುರುವಾರದಂತೆ ನಮಗೆ 3 ವಿಷಯಗಳನ್ನ ನಮಗೆ ಜೆ ಪಿ ಸರ್ ನಮಗೆ ನೀಡ್ತಾರೆ. ಅದರಲ್ಲಿ ಇವತ್ತಿನ ಮೊದಲನೇ ವಿಷಯ ಬಂದ್ಬಿಟ್ಟು ಹಿತಶತ್ರುಗಳ ಆಶೀರ್ವಾದ. ನೋಡಿ, ನಾವು ಸಾಕಷ್ಟು ಒಂದು ಆಟೋಗಳಲ್ಲಾಗಿರ್ಬೋದು, ಹಿಂದ್ಗಡೆ ಬೈಕ್ ಹಿಂದ್ಗಡೆ ಆಗಿರ್ಬೋದು, ಅಲ್ಲೆಲ್ಲ ಒಂದು ಬರೆಸಿರ್ತಾರೆ ರೇಡಿಯೋದಲ್ಲಿ ಹಿತಶತ್ರುಗಳ ಆಶೀರ್ವಾದ. ಏನಪ್ಪ ಇದು ಅಂತ ನಾವು ನೋಡ್ತಾ ಹೋದ್ರೆ, ಇದು ನಮ್ಮ ವಿರುದ್ಧ ನಿಂತರೂ ಕೂಡ ಅವರು ನಮ್ಮ ಹಿತ ಕಾಪನೆ ಹೊಂದಿರುವ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಅವರು ನಮ್ಮ ತಪ್ಪುಗಳನ್ನ ಹುಡುಕ್ತಾ ಇರ್ತಾರೆ, ನಮ್ಮ ದುರ್ಬಲತೆಗಳನ್ನ ಬೆಳಗಿಸುತ್ತಾರೆ. ಹಾಗೆ ಅವರು ನಮ್ಮನ್ನು ಸುಧಾರಿಸಲು ಕಾರಣವಾಗಿರುತ್ತಾರೆ. ಇವರು ನಮ್ಮ ಬೆಳವಣಿಗೆಗೆ ಸಹಿಸಲಾರದೆ ನಮ್ಮ ಜೀವನದಲ್ಲಿ ಇಂಥ ಶತ್ರುಗಳು ನಮಗೆ ನಂಬಿಕೆ, ಆಮೇಲೆ ಶಿಸ್ತು ಹಾಗೂ ಆತ್ಮಾವಲೋಕವನ್ನ ತರಲು ಕೂಡ ಕಾರಣವಾಗಿರ್ತಾರೆ. ಹಾಗಾಗಿ ಈ ಒಂದು ವಿಷಯದ ಕುರಿತು ನಮ್ಮ ಇಲ್ಲಿರುವಂತಹ ಶಿಬಿರಾರ್ಥಿಗಳು ಅವರ ಅನಿಸಿಕೆಗಳನ್ನ ಯಾವ ರೀತಿ ಹಂಚ್ಕೊಳ್ತಾರಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ನಮ್ಮ ಹರಿಪ್ರಸಾದ್ ಸರ್ ಇದ್ದಾರೆ. ಹರಿಪ್ರಸಾದ್ ಸರ್, ನಮಸ್ಕಾರ. ಹಿತ ಶತ್ರುಗಳ ಆಶೀರ್ವಾದ, ಈ ಒಂದು ವಿಚಾರದ ಕುರಿತು ಏನ್ ಹೇಳ್ತೀರಾ ಸರ್ ತಾವು? ಹಿತ ಶತ್ರುಗಳ ಆಶೀರ್ವಾದ ಅಂತ ವಿಷಯ ಬಹಳ ಚೆನ್ನಾಗಿದೆ ಸರ್. ಬಹಳ ಎಲ್ಲರಿಗೂ ಬೇಕಾಗಿರುವಂತದ್ದು. ನಮ್ಮ ಹಿತ ಶತ್ರುಗಳು ಅಂತಂದ್ರೆ ಯಾರು ಅಂತಂದ್ರೆ, ನಮ್ಮ ಹಿತ ಅಂತಂದ್ರೆ ಒಳ್ಳೇದು ಅಂತ. ನಮಗೆ ಒಳ್ಳೇದೇ ಬಯಸ್ತಾ ಇದಾರೆ, ಇವ್ರಿಗಿಂತ ಯಾರು ಇಲ್ಲ ಅಂದ್ಕೊಂಡು ಅವ್ರ ಹಿತ ಅಂದ್ರೆ ನಮ್ಗೆ ಒಳ್ಳೇದನ್ನ ಬಯಸ್ತಾ ಇದಾರೆ ಅಂದ್ಕೊಂತೀವಿ ನಾವು. ಆದ್ರೆ ನಮ್ಗೆ ಗೊತ್ತಿಲ್ದಂತೆ ನಮ್ಗೆ ಕೇಡನ್ನ ಬಯಸ್ತಾರೆ ಅಂತವ್ರನ್ನ ಹಿತಶತ್ರುಗಳು. ನಮ್ ಶತ್ರುಗಳಿದ್ರೆ ನಾವು ಗಮನಿಸಬಹುದು. ಅದೇ ಹೇಳ್ತಾರಲ್ಲ, ಮನೆ ಕಳ್ಳನ ಶಿವನ ಹಿಡಿಯಕ್ಕಾಗಲ್ಲ ಅಂತ. ಹಂಗೆ ನಮ್ ಜೊತೆಗೆ ಇದ್ದು ನಮ್ಮ ಒಳ್ಳೇದನ್ನ ಬಯಸ್ತಾ ಇದ್ದು ಅಂದ್ಕೊಂಡಿರ್ತೀವಿ. ಆದ್ರೆ ನಮಗೆ ಗೊತ್ತಿಲ್ಲದಂತೆ ನಮಗೆ ಒಂದು ಕೆಡವಕ್ಕೆ ನಮ್ಮನ್ನ ಒಂದು ಬೀಳ್ಸಕ್ಕೆ ನೋಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನ ತಗೊಂಡಂತ ಸಂದರ್ಭದಲ್ಲಿ, ಸಂಗೊಳ್ಳಿ ರಾಯಣ್ಣನ ತಗೊಂಡ ಸಂದರ್ಭದಲ್ಲಿ ಆಗಿರ್ಬೋದು, ಅವನ ಜೊತೆಗೆ ಇದ್ದಂತವನ್ನ ಅವ್ರನ್ನ ನಾಶ ಮಾಡಿದ್ರು. ವೀರಪ್ಪಣ್ಣ, ಅವನ್ ದೊಡ್ಡ ರಾಕ್ಷಸ ಆಗಿದ್ದ, ಅವ್ರ ಡಾಕ್ಟರೇ ಅವ್ರನ್ನ ನಾಶ ಮಾಡಿದ್ದ ನೋಡ್ತಾ ಇರ್ತೀವಿ. ಹೀಗೆ ಅಂತವರಿಂದ ಬಹಳ ಅಪಾಯ. ನಮಗೆ ಎಚ್ಚರಿಕೆಯಿಂದ ಇರ್ಬೇಕು. ನಾವು ಶತ್ರುಗಳಿಂದ ಎಚ್ಚರಿಕೆ ಅವಶ್ಯಕತೆ ಇಲ್ಲ, ಅವ್ರ ಬಹಳ ಸೂಕ್ಷ್ಮವಾಗಿರ್ಬೇಕು. ಹೇಗಿದ್ದಾರೆ ಏನು ಅಂತಕ್ಕಂಥದ್ದನ್ನ ಯಾರನ್ನೂ ನಂಬಾರ್ದು ಅಂತಕ್ಕಂಥ ಒಂದು ಪ್ರಜ್ಞೆಯನ್ನ, ಎಚ್ಚರಿಕೆಯನ್ನ ಇವರು ಮೂಡಿಸ್ತಾರೆ. ಇವುಗಳಿಂದ ಆಶೀರ್ವಾದ ಹೇಗ್ ಪಡಿಬೇಕು ಅಂತಂದ್ರೆ, ಅವ್ರು ಗಮನಿಸ್ಬೇಕು ನಾವು. ಹೇಗೆ ನಮ್ಮನ್ನ ಯಾಕೆ ಹಿತಶತ್ರುಗಳು ಉಟ್ಕೊಂತಾರೆ ಅಂತಂದ್ರೆ, ನಮ್ಮ ಬೆಳವಣಿಗೆ, ನಮ್ಮಲ್ಲಿರುವಂತ ಏನಾದ್ರು ಸ್ವಲ್ಪ ನಮ್ಮಿಂದ ತೊಂದರೆ ಆಗ್ತಿದೆ, ನಮ್ಗೆ ಗೊತ್ತಿಲ್ಲದಂತೆ ತೊಂದರೆ ಆಗ್ತಿದೆ ಅಂತ ಹಿತಶತ್ರುಗಳು ನಮ್ಮ ಸ್ನೇಹಿತರೇ ಉಟ್ಕೊಂತಾರೆ. ಅವ್ರಿಂದ ಬಹಳ ಡೇಂಜರ್ ಅವರು. ಅವ್ರನ್ನ ನಾವು ಗುರುತಿಸಿ ಅವರನ್ನ ನಾವು ನಮ್ಮ ಸ್ನೇಹಿತರಂತೆ, ಅವ್ರ ಶತ್ರುಗಳಂತೆ ಮಾಡ್ಕೋಬಾರ್ದು. ನಮ್ಮ ಗುರುತಿಸಿ ಅವ್ರನ್ನ ಸರಿಯಾಗಿ ದಾರಿಯಲ್ಲಿ ತತ್ಕೊಂಡ್ಬಿಟ್ಟು ಅವ್ರನ್ನ ನಮ್ಮ ಒಂದು ಬೆಳವಣಿಗೆ ಉಪಯೋಗ ಮಾಡ್ಕೊಂಡ್ರೆ ಅವರಿಂದ ಬೆಳಕ್ ಸಾಧ್ಯ. ಅಂದ್ರೆ ಹಿತಶತ್ರುಗಳನ್ನ
ನಮ್ಮ ಹಿತ ಮಿತ್ರಗಳಾಗಿ ಒಂದು ಬದಲಾವಣೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನನಗೆ ಅನಿಸಿದ ಅನಿಸಿಕೆಯನ್ನ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ತಪ್ಪು ರೈಟು ನನಗೆ ಗೊತ್ತಿಲ್ಲ. ಧನ್ಯವಾದಗಳು ಎಲ್ಲರಿಗೂ. ಸರ್, ಹರಿಪ್ರಸಾದ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ನೋಡಿ, ನಮ್ ಜೊತೆಗೆ ಒಳ್ಳೆಯವರಂತೆ ಕಾಣಿಸುತ್ತಾರೆ, ಸ್ನೇಹಿತರಾಗಿರ್ಬೋದು, ನಮ್ಮ ಸಂಬಂಧಿಕರಾಗಿರ್ಬೋದು. ಅವರು ನಮ್ಮ ಒಂದು ಬೆಳವಣಿಗೆ ಸಹಿಸಲಾರದೆ ನಮ್ಮ ಒಂದು ಬೆಳವಣಿಗೆಗೆ ಅಡ್ಡಿಪಡಿಸ್ತಾ ಇರ್ತಾರೆ. ಅಂಥವ್ರು ಕೂಡ ಹಿತಶತ್ರುಗಳು ಕೂಡ ಅಂತ ಹೇಳಿದ್ರು. ಅಂಥವ್ರ ಜೊತೆನೆ ನಾವು ಸ್ನೇಹದಿಂದ ಇದ್ದು ನಮ್ಮ ಅವರ ಬೆಳವಣಿಗೆಗೆ ಮತ್ತೆ ನಮ್ಮ ಬೆಳವಣಿಗೆ ಪೂರಕವಾಗಿ ನಾವು ಬೆಳೀತಾ ಬರ್ಬೇಕಂತ ಹೇಳಿದ್ರು. ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ ಸರ್. ಧನ್ಯವಾದಗಳು ಹರಿಪ್ರಸಾದ್ ಸರ್. ಹಾಗೆ ಈ ವಿಚಾರ ಕುರಿತು ನಮ್ಮ ಡಾಕ್ಟರ್ ಅಮೃತರಾಜ್ ಸರ್ ಇದ್ದಾರೆ. ಅವರು ಈ ವಿಷಯದ ಕುರಿತು ಏನ್ ಹೇಳ್ತಾರೆ ನೋಡೋಣ ಬನ್ನಿ. ನಮಸ್ತೆ ಸರ್. ಸರ್ ನಮಸ್ಕಾರ ಸರ್. ಇವತ್ತಿನ ದಿನ ಹಿತಶತ್ರುಗಳು ಎಲ್ಲ ರಂಗದಲ್ಲಿ ಇದ್ದೇ ಇರ್ತಾರೆ. ಹಿತಶತ್ರುಗಳು ಇದ್ರನೆ ಮತ್ ನಮ್ಮ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಅವ್ರನ್ನ ಯಾವಾಗಲೂ ಮತ್ ನಾವು ಸ್ನೇಹಿತರಂತೆ ನಾವು ಅವ್ರನ್ನ ಒಪ್ಕೋಬೇಕು. ಇದರಿಂದ ಮತ್ ನಮ್ಮ ಅಭಿವೃದ್ಧಿಗೆ ಒಂದು ಸಹಕಾರ ಆಗ್ತಾ ಇರುತ್ತೆ ಸರ್. ಇಷ್ಟು ಹೇಳ್ಬಿಟ್ಟು ಒಂದೆರಡು ಮಾತಾಡಿ ಮುಗಿಸ್ತಾ ಇದ್ದೇನೆ ಸರ್. ಮತ್ತೆ ನಮಸ್ಕಾರ ಸರ್. ಓಕೆ ಸರ್. ಅಮೃತ್ ಸರ್ ಹೇಳಿದ ಹಾಗೆ ನಮಗೆ ಶತ್ರುಗಳು ಇರಬೇಕು. ನಮ್ಮ ಬೆಳವಣಿಗೆ ನಾವು ಆಗ್ಬೇಕಂತಂದ್ರೆ ನಮಗೆ ಶತ್ರುಗಳು ಜೊತೆಲೇ ಇರಬೇಕು. ಹಾಗಾಗಿ ನಮ್ಮ ಬೆಳವಣಿಗೆ ಸಾಧ್ಯ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿ ಹೇಳಿದ್ರು. ಧನ್ಯವಾದಗಳು ಅಮೃತರಾಜ್ ಸರ್. ಹಾಗೆ ಈ ಒಂದು ಹಿತಶತ್ರುಗಳ ಆಶೀರ್ವಾದ ಈ ವಿಚಾರದ ಕುರಿತು ನಮ್ಮ ಅನಂತ ಕೃಷ್ಣ ಮೋಹನ್ ಸರ್ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ನಮಸ್ತೆ ಅನಂತ ಕೃಷ್ಣ ಮೋಹನ್ ಸರ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ ಸರ್. ಸರ್, ಹಿತಶತ್ರುಗಳ ಆಶೀರ್ವಾದ. ಹಿತಶತ್ರುಗಳು ಅಂದ್ರೆ ಇದು ನಮ್ಮನ್ನ ನಾವು ನಮ್ ಜೊತೆನೆ ಇರುವಂತದ್ದು. ಇದಕ್ಕೆ ಈ ಪದ ಅರ್ಥ ಕೊಡ್ಬೇಕಂದ್ರೆ ನಮ್ ಜೊತೆ ನಮ್ ಜೊತೆಲೆ ನಾವು ಹೇಳಿದ್ದೆಲ್ಲ ಮಾಡ್ತಾ ಇರ್ತಾರೆ. ಏನೋ ಒಂದು ಮಾಡ್ತಾ ಇರ್ತಾರೆ. ಅದೇ ರೀತಿ ನಮ್ಮ ಕ್ರೋಧ ಮದ ಮೋಹ ಏನಿದೆಯಲ್ಲ, ಅದು ಕೂಡ ನಮ್ಮನ್ನ ಡೆವಲಪ್ಮೆಂಟ್ ಮಾಡ್ಲಾರ್ದಂಗೆ ಒಳಗಡೆನೆ ನಮ್ ಜೊತೆನೆ ಇರ್ತೈತೆ. ಅದು ಅದನ್ನ ಬಿಟ್ಟು ನಾವು ಬೇರೆ ರೀತಿ ವರ್ತನೆ ಮಾಡ್ಬಿಟ್ಟು ಅದನ್ನೇ ಹೈಲೈಟ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋದಾಗ ಕೂಡ ಇಂಥ ಸಮಸ್ಯೆ ಅನುಭವಿಸ್ತೀವಿ. ಸೊ ಇದರಿಂದಾಗಿ ಕೂಡ ನಾವು ಅದನ್ನ ಅನುಭವಿಸ್ತೀವಿ ಅಂತ ಹೇಳ್ತೀವಿ. ಹಿತಶತ್ರುಗಳು ನಾವು ಅದನ್ನ ಫಾಲೋ ಅಪ್ ಮಾಡ್ಕೊಂಡ್ಬಿಟ್ಟು ನಾವು ಯಾವ ರೀತಿ ಜೀವನ ಮಾಡ್ಬೇಕಾದ್ರೆ ನಮ್ ಜೊತೆಲೇ ಇದ್ದು ನಾವೇ ಅವನ್ನ ಬದಿಗೊಟ್ಟು ಅದ್ರ ಮೇಲೆ ನಾವು ಜೀವನ ಮಾಡ್ತೀವೋ ಅವಾಗ ನಾವು ಒಂದು ಅದರ ಆಶೀರ್ವಾದ ಪಡಬಹುದು ಅಂತ ಹೇಳ್ತೀವಿ. ಇವಾಗ ಕಾಮ, ಕ್ರೋಧ, ಮದ, ಮತ್ಸರ ಮತ್ತೆ ಲೇಜಿನೆಸ್ ಅವು ನಮ್ ಜೊತೆನೆಲ್ಲ ಇರ್ತೇವೆ. ಅದನ್ನ ನಾವ್ ಎಷ್ಟು ಬೇಕೋ ಅಷ್ಟನ್ನೇ ಉಪಯೋಗಿಸ್ಕೊಂಡು ಅದನ್ನ ಯಾವ ರೀತಿ ಬೆಳೆಸ್ಕೊಂಡು ಹೋದಾಗ ನಾವು ಅದರ ಆಶೀರ್ವಾದ, ಅದರಿಂದ ನಾವು ಎಷ್ಟೊಂದು ಬೆಳಿತೀವಿ ಅನ್ನೋದಕ್ಕೆ ಹಿತಶತ್ರುಗಳ ಆಶೀರ್ವಾದ ಅನ್ನೋ ಪದ ಇದಕ್ಕೆ ಅರ್ಥ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಅನಂತ ಕೃಷ್ಣ ಮೋಹನ್ ಸರ್ ಹೇಳಿದಾಗೆ ಕಾಮ, ಮೋಹ, ಮದ, ಮತ್ಸರ ಇವು ನಮ್ಮ ಜೊತೆಯಲ್ಲೇ ಇರ್ತವೆ. ಅವುಗಳನ್ನ ನಾವು ಹೇಗೆ ಅದ್ರ ಜೊತೆಗೆ ನಾವು ಹೊಂದಾಣಿಕೆ ಇರ್ತೀವಿ, ಅದ್ರ ಪ್ರಕಾರ ನಮ್ಮ ಒಂದು ಬೆಳವಣಿಗೆಗೆ ಕೂಡ ತುಂಬಾ ಮುಖ್ಯ ಆಗ್ತದೆ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ ಸರ್. ಧನ್ಯವಾದಗಳು ಅನಂತ ಕೃಷ್ಣ ಮೋಹನ್ ಸರ್ ತಮಗೆ. ಹಾಗೆ ಈ ಒಂದು ವಿಷಯದ ಕುರಿತು ನಮ್ಮ ಇನ್ನೊಬ್ಬ ಸ್ನೇಹಿತರಾದ ರಮೇಶ್ ಸರ್ ಏನ್ ಹೇಳ್ತಾರ ನೋಡೋಣ ಬನ್ನಿ. ರಮೇಶ್ ಸರ್ ನಮಸ್ತೆ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ. ಹಿತಶತ್ರುಗಳ ಆಶೀರ್ವಾದ. ಹಿತಶತ್ರುಗಳು ಪ್ರತಿಯೊಂದು ರಂಗದಲ್ಲಿ ಇದ್ದಾರೆ. ಹಿತಶತ್ರುಗಳು ಇರೋದ್ರಿಂದಲೇನೆ ಕೆಲವೊಂದು ಇಂಪ್ರೂವ್ಮೆಂಟ್ ಆಗೋಕ್ ಸಾಧ್ಯ ನಿಮ್ ಜೀವನದಲ್ಲಿ. ನಮ್ಮ ಮಿತ್ರರು ಕೆಲವೊಂದನ್ನ ಹೇಳಕ್ಕೆ ನಮ್ಗೆ ಹಿಂಜರುವೆ ನಮ್ಮಲ್ಲಿ ಇರುವಂತ ಕೆಲವೊಂದು ಲೋಪದೋಷಗಳನ್ನ ಹಿತಶತ್ರುಗಳು ನೇರವಾಗಿ ಹೇಳ್ತಾರೆ. ನೇರವಾಗಿ ಹೇಳೋದ್ರಿಂದ ಅದರಿಂದ ನಮ್ಗೆ ತಿದ್ದುಕೊಳ್ಳಕ್ಕೆ ಅವಕಾಶ ಇರುತ್ತೆ. ಅದನ್ನ ತಿದ್ಕೊಳ್ತಾ ನಾವು ಮತ್ತಷ್ಟು ಜೀವನದಲ್ಲಿ ಅಭಿವೃದ್ಧಿ ಹೊಂದಕ್ಕಾಗತ್ತೆ. ಹಿತಶತ್ರುಗಳು ಹೇಳು ಮಾತುಗಳನ್ನೆಲ್ಲನೂ ನಾವು ಸ್ವೀಕರಿಸ್ಬೇಕು ಅಂತ ಏನಿಲ್ಲ. ಅದು ಅವ್ರು ಹೇಳೋದು ನಿಜವಾಗಿದ್ರೆ ನಮ್ ಜೀವನಕ್ಕೆ ಸರಿ ಆಗೋದ್ರ ಮಾತ್ರ ಸ್ವೀಕರಿಸ್ಬೇಕು. ನಮ್ ಜೀವನಕ್ಕೆ ಸರಿ ಆಗಿಲ್ಲ ಅಂದ್ರೆ ನಾವು ಸ್ವೀಕರಿಸಬಾರ್ದು. ಹಿತಶತ್ರುಗಳು ನಂಟರಲ್ಲೇ ಆಗಿರ್ಬೋದು, ಸಂಬಂಧಿಕರಲ್ಲಿ ಎಲ್ಲಾ ಕಡೆನೂ ಇರ್ತಾರೆ. ಅವ್ರು ಇಲ್ದೇ ಇರೋ ಜಾಗನೇ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ಪ್ರಕಾರವಾಗಿ ನಾವು ಅವ್ರ ಹತ್ರ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು. ಜಾಸ್ತಿ ಮಾತಾಡೋರು ತಪ್ಪಾಗುತ್ತೆ, ಕಡಿಮೆ ಮಾತಾಡೋರು ತಪ್ಪಾಗುತ್ತೆ. ಆ ರೀತಿ ಅವ್ರನ್ನ ನಾವು ಶತ್ರುಗಳು ಅಂತ ಭಾವಿಸ್ತೇನೆ, ಅವರು ನಮ್ಮ ಸ್ನೇಹಿತರು ಅಂತ ತಿಳ್ಕೊಂಡದ್ದೆ. ಅವ್ರು ಹೇಳೋ ಸಲಹೆಗಳನ್ನ ಸ್ವೀಕರಿಸ್ತಾ ನಾವು ಮುಂದೆ ಹೋಗಿದ್ರೆ ಜೀವನದಲ್ಲಿ ಲೈಫ್ ಸೂಪರ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ಸರ್. ನಮ್ಮ ರಮೇಶ್ ಸರ್ ಹೇಳಿದಾಗೆ ನಾವು ಜೀವನದಲ್ಲಿ ಮುಂದೆ ಹೋಗ್ಬೇಕಾದ್ರೆ ನಮ್ಮ ಶತ್ರುಗಳಂತೆ ಕಾಣ್ತಿದ್ರು ಕೂಡ
ನಾವು ಅವ್ರನ್ನ ಮಿತ್ರರಂತೆ ಕಾಣ್ಕೊಂಡು ಅವ್ರು ಏನು ಸಲಹೆಗಳನ್ನ ನೀಡ್ತಾರೆ ಅವನ್ನೆಲ್ಲ ನಾವು ತಗೊಂಡು ನಾವು ಹೆಜ್ಜೆ ಇಡ್ತಾ ಹೋದ್ರೆ ಮಾತ್ರ ನಾವು ಜೀವನದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್, ಧನ್ಯವಾದಗಳು ತಮಗೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಹಿತಶತ್ರುಗಳ ಆಶೀರ್ವಾದ ಬಗ್ಗೆ ಸಾಕಷ್ಟು ನಮ್ಮ ಶಿಬಿರಾರ್ಥಿಗಳು ಅವರವರ ಅನಿಸಿಕೆಗಳನ್ನು ಕುರಿತು ಮಾತಾಡಿದ್ರು. ಹೀಗೆ ಈ ಒಂದು ವಿಡಿಯೋ ತಾವೆಲ್ಲ ನೋಡ್ತಾ ಇದ್ರೆ ನಮ್ಮ ಜಯಪ್ರಕಾಶ್ ನಾಗ್ತೇಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಆಲ್ ಐಕಾನ್ ಅಂತ ಒತ್ತಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಗೇನಾದ್ರೂ ಪ್ರಶ್ನೆಗಳು ಇತ್ತಂದ್ರೆ ಈ ವಿಷಯ ಕುರಿತು ಕೆಳಗಡೆ ಕಮೆಂಟ್ ಮೂಲಕ ಲೈಕ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋವನ್ನ ತಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.